ಎಲ್ಲರಿಗೂ ನಮಸ್ತೆ. ನಾನು ಇವತ್ತಿನಿಂದ ನವೋದಯ ಮ್ಯಾಥ್ಸಲ್ಲಿ ಫಸ್ಟ್ ಚಾಪ್ಟರ್ ಶುರು ಮಾಡ್ತಾ ಇದ್ದೀನಿ. ಫಸ್ಟ್ ಚಾಪ್ಟರ್ ಅಂದರೆ ಇಲ್ಲೇ ಡಿಸ್ಪ್ಲೇ ಆಗ್ತಾ ಇದೆ, ನಂಬರ್ ಸಿಸ್ಟಮು ಅಥವಾ ಕನ್ನಡದಲ್ಲಿ ಸಂಖ್ಯಾ ಪದ್ಧತಿ. ಈ ಚಾಪ್ಟ್ರಲ್ಲಿ ಏನೇನು ಬೇಸಿಕ್ಸ್ ಇದೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಬೇಸಿಕ್ಸ್ ಅಂದರೆ ಇದರಲ್ಲಿ ನ್ಯಾಚುರಲ್ ನಂಬರ್ ಬರುತ್ತೆ, ಅದಾದಮೇಲೆ ಹೋಲ್ ನಂಬರ್ ಬರುತ್ತೆ, ಅದಾದಮೇಲೆ ಇಂಟೀಜರ್ ಬರುತ್ತೆ, ಇಂಟೀಜರ್ ಆದಮೇಲೆ ಫೇಸ್ ವ್ಯಾಲ್ಯೂ, ಪ್ಲೇಸ್ ವ್ಯಾಲ್ಯೂ ಬರುತ್ತೆ, ಅದಾದಮೇಲೆ ಪ್ರೈಮ್ ನಂಬರು, ಟ್ವಿನ್ ಪ್ರೈಮ್ ನಂಬರು, ಕೋ ಪ್ರೈಮ್ ನಂಬರ್ ಇರುತ್ತೆ. ಈ ಬೇಸಿಕ್ಸ್ ಎಲ್ಲ ನೀಟಾಗಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ವಿಡಿಯೋ ನೋಡಬೇಕಾದ್ರೆ ಈ ಥರ 200 ಪೇಜಸ್ಸು ಲಾಂಗ್ ನೋಟ್ ಬುಕ್ ಇಟ್ಕೊಳ್ಳಿ, ಅಂದ್ರೂ ಇದ್ದರೆ ತುಂಬ ಒಳ್ಳೆಯದು. ಈ ಥರ ಇಟ್ಕೊಂಡು ಇಲ್ಲಿ ಏನೇನು ಡಿಸ್ಪ್ಲೇ ಆಗ್ತಾ ಇದೆ ಡೆಫಿನೇಷನ್, ಫಾರ್ ಎಕ್ಸಾಂಪಲು ನ್ಯಾಚುರಲ್ ನಂಬರು ಅಥವಾ ಸ್ವಾಭಾವಿಕ ಸಂಖ್ಯೆಗಳು, ಅದನ್ನು ಬರ್ಕೊಳ್ಳಿ. ಎಲ್ಲ ನಾನು ಉದ್ದುದ್ದ ಏನು ಬರ್ದಿಲ್ಲ, ಎಲ್ಲ ಒಂದೇ ಒಂದು ಸೆಂಟೆನ್ಸಲ್ಲಿ ಡೆಫಿನೇಷನ್ನ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನೆಲ್ಲ ಕೀ ನೋಟ್ಸ್ ಎಲ್ಲ ಬರ್ಕೊಳ್ಳಿ. ಎಕ್ಸಾಂಪಲ್ ಏನೇ ಕೊಟ್ಟರು ಎಕ್ಸಾಂಪಲ್ ಎಲ್ಲ ನೀಟಾಗಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ಈ ವಿಡಿಯೋದಲ್ಲಿ ಏನೇನು ಬರುತ್ತೆ ಡೆಫಿನೇಷನು, ಫಾರ್ಮುಲಾ, ಅದೇನೇನು ಬರುತ್ತೆ ಅದನ್ನೆಲ್ಲ ಒಂದು PDF ಆಗಿ ಕನ್ವರ್ಟ್ ಮಾಡಿಬಿಟ್ಟು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿ ಗೂಗಲ್ ಡ್ರೈವ್ ಹೋಗುತ್ತೆ, ಗೂಗಲ್ ಡ್ರೈವಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟ್ಔಟ್ ತೊಗೊಂಡು ರೆಫರೆನ್ಸ್ಗೆ ಇಟ್ಕೊಳ್ಳಿ. ಆಯಿತಾ? ಈಗ ವಿಡಿಯೋ ಶುರು ಮಾಡ್ತೀನಿ. ಫಸ್ಟ್ ಡೆಫಿನೇಷನ್ನು ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ಅಂದರೆ ಕನ್ನಡದಲ್ಲಿ ಸ್ವಾಭಾವಿಕ ಸಂಖ್ಯೆಗಳು. ನ್ಯಾಚುರಲ್ ನಂಬರ್ ಅಂದರೆ ನೋಡಿ, ಡೆಫಿನೇಷನಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ನ್ಯಾಚುರಲ್ ಆಗಿ ಕೌಂಟ್ ಮಾಡೋ ನಂಬರ್. ಆಯಿತಾ? ಆಲ್ ಕೌಂಟಬಲ್ ನಂಬರ್ ಈಸ್ ಕಾಲ್ಡ್ ಆಸ್ ಎ ನ್ಯಾಚುರಲ್ ನಂಬರ್. ನಾನು ಈಸ್ ಕಾಲ್ಡು ಅದನ್ನೆಲ್ಲ ಯಾವುದೂ ಬರ್ದಿಲ್ಲ. ಆಲ್ ಕೌಂಟಬಲ್ ನಂಬರ್ಸ್ ಅದನ್ನು ನ್ಯಾಚುರಲ್ ನಂಬರ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಎಣಿಸಲು ಸಾಧ್ಯವಾಗುವ ಸಂಖ್ಯೆಗಳು, ಯಾವ್ಯಾವುದನ್ನು ಎಣಿಸಲು ಸಾಧ್ಯವಾಗುತ್ತೋ ಅದನ್ನು ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ನೆಕ್ಸ್ಟ್ ಫಿಗರ್ ನೋಡಿ, ಇದರಲ್ಲಿ ಆ್ಯಪಲ್ ಇದೆ. ಆ್ಯಪಲ್ ಎಷ್ಟು ಆ್ಯಪಲ್ ಇದೆ? ಒಂದು ಆ್ಯಪಲ್ ಇದೆ ಅಂತ ಹೇಳ್ತೀವಿ. 0 1 ಅಂತ ಹೇಳಲ್ಲ, ನಾವು ಡೈರೆಕ್ಟಾಗಿ ಒಂದು ಆ್ಯಪಲ್ ಅಂತ ಹೇಳ್ತೀವಿ. ಎರಡನೇದು ನೋಡಿ, ಕಾರ್ಗಳಿದೆ. ಎಷ್ಟು ಕಾರ್ಗಳಿದೆ? 2 ಕಾರ್ಗಳಿದೆ. ಕ್ಲಿಯರಾಗಿ ನಾವು 2 ಕಾರು ಅಂತ ಹೇಳ್ತಾ ಇದ್ದೀವಿ. 0 1 2 ಈ ಥರ ಹೇಳ್ತಲ್ಲ, 2 ಕಾರು ಅಂತ ಹೇಳ್ತಾ ಇದ್ದೀವಿ. ಅದಾದಮೇಲೆ ನೆಕ್ಸ್ಟು ಫುಟ್ಬಾಲ್ ಇದೆ. ಎಷ್ಟು ಫುಟ್ಬಾಲ್ ಇದೆ? 3 ಫುಟ್ಬಾಲ್ ಇದೆ. ಆಯಿತಾ? 1 2 3 ಅಂತ ಒಂದರಿಂದ ಕೌಂಟ್ ಮಾಡ್ತೀವಿ ನಾವು, 0 ಸೇರಿಸ್ಕೊಳ್ಳಲ್ಲ. ಅದಾದಮೇಲೆ ನಾಲ್ಕನೇದು ನಾಯಿ ಮರಿಗಳಿದೆ. ಎಷ್ಟು ನಾಯಿ ಮರಿಗಳಿದೆ? 1 2 3 4 4 ನಾಯಿ ಮರಿಗಳು ಅಂತ ಹೇಳ್ತೀವಿ. ಇದನ್ನು ಸ್ವಾಭಾವಿಕವಾಗಿ ಡೆಫಿನೇಷನ್ ಇದೆ, ಸ್ವಾಭಾವಿಕವಾಗಿ ನಾವು ಲೆಕ್ಕ ಹಾಕ್ತೀವಲ್ಲ ಆ ನಂಬರ್ಸ್ನ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಆಲ್ ಕೌಂಟಬಲ್ ನಂಬರ್ಸ್ನ ನಾವು ನ್ಯಾಚುರಲ್ ನಂಬರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ? 5 ಜನ ಇದ್ದರೆ 5 ಜನ ಅಂತ ಹೇಳ್ತೀವಿ. 1 2 3 4 5 5 ಜನ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಿಮ್ಮ ತೋಟದಲ್ಲಿ ಎಷ್ಟು ತೆಂಗಿನ ಮರಗಳಿದೆ? ತೆಂಗಿನ ಮರಗಳಿದೆ ಒಂದು 30 ಇದ್ರೆ 30, 40 ಇದ್ದರೆ 40. ಎಲ್ಲಿಂದ ಕೌಂಟ್ ಮಾಡ್ತೀರಾ? 0 ಸೇರಿಸ್ಕೊಳ್ಳಲ್ಲ, ನಾವು ಡೈರೆಕ್ಟಾಗಿ 1 2 3 4 5 6 ಅಂತ ಕೌಂಟ್ ಮಾಡ್ತೀವಿ. ನಿಮ್ಮ ಕ್ಲಾಸಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ? 1ರಿಂದ ಅಕಸ್ಮಾತ್ 30 ಜನ ಏನೋ ಸ್ಟೂಡೆಂಟ್ ಇದ್ದರೆ ನಾವು ಹೆಂಗೆ ಕೌಂಟ್ ಮಾಡ್ತೀವಿ? 1 2 3 4 ಅಂತ ಕೌಂಟ್ ಮಾಡ್ತೀವಿ. ಆಯಿತಾ? 0 ಸೇರಿಸ್ಕೊಳ್ಳಲ್ಲ, 1ರಿಂದ ಕೌಂಟ್ ಮಾಡ್ತೀವಲ್ಲ, 1ರಿಂದ ಏನೇನು ಕೌಂಟ್ ಮಾಡ್ತೀವಿ ಅದನ್ನೆಲ್ಲ ನ್ಯಾಚುರಲ್ ನಂಬರು ಅಥವಾ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೀವಿ. ಸೆಕೆಂಡ್ ಡೆಫಿನೇಷನು ಡಿಸ್ಪ್ಲೇ ಆಗ್ತಾ ಇದೆ ನೋಡಿ, ಹೋಲ್ ನಂಬರ್. ಹೋಲ್ ನಂಬರು ಕನ್ನಡದಲ್ಲಿ ಪೂರ್ಣ ಸಂಖ್ಯೆಗಳು. ಹೋಲ್ ನಂಬರ್ ಅಥವಾ ಪೂರ್ಣ ಸಂಖ್ಯೆಗಳು. ಇದರಲ್ಲಿ ನೋಡಿ ಡೆಫಿನೇಷನ್ ಎಲ್ಲಿದೆ? ಎ ಸೆಟ್ ಆಫ್ ಕೌಂಟಬಲ್ ನಂಬರ್ಸ್ ಇನ್ಕ್ಲೂಡಿಂಗ್ 0. ಕೌಂಟಬಲ್ ನಂಬರ್ಸ್ ಇನ್ಕ್ಲೂಡಿಂಗ್ 0 ಅಂದರೆ 0ನೂ ಸೇರಿಸ್ಕೊಂಡು ಎಣಿಸ್ತೀವಲ್ಲ ಅದನ್ನು ನಾವು ಹೋಲ್ ನಂಬರ್ ಅಂತ ಹೇಳ್ತೀವಿ. ಕನ್ನಡದಲ್ಲೂ ಅಷ್ಟೇ, 0ಯನ್ನು ಸೇರಿಸ್ಕೊಂಡು ಎಣಿಸ್ತೀವಲ್ಲ, 0ನೂ ಸೇರಿಸ್ಕೊಂಡು 0ನೂ ಲೆಕ್ಕ ತೊಗೊಂಡು ಎಣಿಸ್ತೀವಲ್ಲ ಅದನ್ನು ನಾವು ಹೋಲ್ ನಂಬರು ಅಥವಾ ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೀವಿ. ಎ ಸೆಟ್ ಆಫ್ ಆಲ್ ಕೌಂಟಬಲ್ ನಂಬರ್ಸ್ ಇನ್ಕ್ಲೂಡಿಂಗ್ 0. 0ನೂ ತಗೊಂಡು ಲೆಕ್ಕಕ್ಕೆ ತಗೊಂಡು ಎಣಿಸ್ತೀವಲ್ಲ ಅದನ್ನು ನಾವು ಹೋಲ್ ನಂಬರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ ಸ್ಕೇಲ್ ಇದೆ. ನಿಮ್ಮ ಹತ್ರ 15 ಸೆಂಟಿಮೀಟರ್ ಸ್ಕೇಲ್ ಇದೆಯಲ್ಲ, ಆ ಸ್ಕೇಲ್ ನೋಡಿ, ಫಸ್ಟ್ ಇನಿಷಿಯಲಿ 0ಇಂದ ಶುರು ಆಗುತ್ತೆ. ಅದು 1ರಿಂದ ಶುರು ಆಗಲ್ಲ, 0ಇಂದ ಶುರು ಆಗುತ್ತೆ. 0 1 ಸೆಂಟಿಮೀಟ್ರು, 2 ಸೆಂಟಿಮೀಟ್ರು, 3 ಸೆಂಟಿಮೀಟರು, 4 ಸೆಂಟಿಮೀಟರು, 5 ಸೆಂಟಿಮೀಟರು, 6 ಸೆಂಟಿಮೀಟರ್ ಅಂತ 0ಇಂದ 15 ಸೆಂಟಿಮೀಟ್ರ್ವರೆಗೂ ಇದೆ. ಅದು ಬೆಸ್ಟ್ ಎಕ್ಸಾಂಪಲ್ ಹೋಲ್ ನಂಬರ್ಗೆ. ಅದಾದಮೇಲೆ ಏನಿದೆ? ಇದು ನೀವು ಯಾವ್ದಾರು ಅಂಗಡಿಗೆ ಹೋದರೆ ವೇಯ್ ಬ್ಯಾಲೆನ್ಸ್ ಇರುತ್ತಲ್ಲ, ಈಗೆಲ್ಲ ತೂಕ ಮಾಪಕ ಇದೆಯಲ್ಲ, ತೂಕ ಮಾಪಕದಲ್ಲಿ ನೋಡಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದರಲ್ಲಿ ಏನಾರ ವೆಯ್ಟ್ ಇಟ್ಟರೆ 0ಇಂದ ಬೇರೆ ಬರುತ್ತೆ. 1 kg ಇದ್ದರೆ 1 kg ತೋರಿಸುತ್ತೆ ಕ್ಯಾರೆಟು, ಅದು 1 kg ಇದ್ದರೆ
1 kg ತೋರಿಸುತ್ತೆ, 2 kg ಇದ್ದರೆ 2 kg ತೋರಿಸುತ್ತೆ. ಆ ವೆಯ್ಟ್ನ ತೆಗೆದಾಕ್ರೆ ವಾಪಸ್ ಬಂದು 0 ಬಂದು ನಿಂತ್ಕೊಳ್ಳುತ್ತೆ ನೀಡಲು, ಬ್ಯಾಲೆನ್ಸು ನೀಡಲು 0 ಬಂದು ನಿಂತ್ಕೊಳ್ಳುತ್ತೆ. ಆಯಿತಾ? ಪುನಃ ಅದ್ರ ಮೇಲೆ ವೆಯ್ಟ್ ಹಾಕಿದ್ರೆ 1 kg ಇದ್ರೆ 1 kg, 2 kg ಇದ್ರೆ 2 kg, 3 kg ಇದ್ದರೆ 3 kg ತೋರಿಸುತ್ತೆ. ಇದು ಅಷ್ಟೇ 0ಇಂದ ಕೌಂಟ್ ಮಾಡ್ತೀವಿ. ಈ ಬ್ಯಾಲೆನ್ಸ್ ಇದೆಯಲ್ಲ, ಈ ತಕ್ಕಡಿ ಈ ರೀತಿ ಯಾವುದೇ ಸಾಮಾನು ಇದ್ದರೆ 0ಇಂದ ಕೌಂಟ್ ಮಾಡ್ತೀವಿ. ಸ್ಪೀಡೋಮೀಟ್ರು, ಬೈಕು ಅಥವಾ ಕಾರಲ್ಲಿ ಸ್ಪೀಡೋಮೀಟ್ರ್ ಇರುತ್ತೆ ನೋಡಿ, ಅದು ಆ ವೆಹಿಕಲ್ ಏನಾರ ನಿಂತಿದ್ರೆ ಆ ನೀಡಲು 0 ಹತ್ರ ತೋರಿಸ್ತಾ ಇರುತ್ತೆ. ಆ ವೆಹಿಕಲ್ ಏನಾರು ಮೂವ್ ಆಗ್ತಾ ಇದ್ದರೆ 0ಇಂದ 5, 10, 15, 20, 30 ಈ ರೀತಿ ತೋರಿಸ್ತಾ ಇರುತ್ತೆ. ಅಂದರೆ 30 km/h, 60 km/h ಅಂತ ತೋರಿಸುತ್ತೆ. ಒಂದು ಸಲ ಗಾಡಿ ಏನಾರು ನಿಂತ್ಕೋತು ಅಂದರೆ ಅದು ವಾಪಸ್ಸು 0 ಬರುತ್ತೆ. ಅದು 0ಇಂದ ಕೌಂಟ್ ಮಾಡ್ತೀವಿ ನಾವು. ಅದಾದಮೇಲೆ ನಿಮ್ಮದು ಎಕ್ಸಾಮ್ ಮಾರ್ಕ್ಸು, ಅದು ಅಷ್ಟೇ 0ಇಂದ 100ವರೆಗೂ ಕೌಂಟ್ ಮಾಡ್ತೀವಿ. ನೀವು ಎಕ್ಸಾಮ್ ಮಾರ್ಕ್ಸ್ ಇರ್ಬೋದು, ಪರ್ಸೆಂಟೇಜ್ ಇರ್ಬೋದು, 0ಇಂದ 100ವರೆಗೂ ಕೌಂಟ್ ಮಾಡ್ತೀವಿ. ಏನೂ ಬರಲಿಲ್ಲ ಪೇಪರಲ್ಲಿ, ಹಾಗೆ ಬಿಟ್ಟು ಬಂದರೆ ಏನು ಬರುತ್ತೆ? 0 ಬರುತ್ತೆ. ನೀವೆಲ್ಲ 100ಗೆ 100 ಮಾರ್ಕ್ಸ್ ಏನಾದ್ರು ಸರಿಯಾಗಿ ಬರೋದು ನಿಮಗೆ ಔಟ್ ಆಫ್ ಔಟ್ ಸಿಗುತ್ತೆ. 100ಕ್ಕೆ 100 ಮಾರ್ಕ್ಸ್ ಸಿಗುತ್ತೆ. ಇದೆಲ್ಲ ನಿಮಗೆ ಹೋಲ್ ನಂಬರು ಅಥವಾ ಪೂರ್ಣ ಸಂಖ್ಯೆಗಳಿಗೆ ಎಕ್ಸಾಂಪಲ್. ನೆಕ್ಸ್ಟು 3ನೇ ಡೆಫಿನೇಷನು, ಇಂಗ್ಲೀಷಲ್ಲಿ ಇಂಟೀಜರ್ಸ್ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಪೂರ್ಣಾಂಕಗಳು ಅಂತ ಹೇಳ್ತೀವಿ. ಇದರಲ್ಲಿ ನೋಡಿ, ಎ ಸೆಟ್ ಆಫ್ ನಂಬರ್ ಇನ್ಕ್ಲೂಡಿಂಗ್ ಪಾಸಿಟಿವ್ ನಂಬರ್ಸ್, ನೆಗೆಟಿವ್ ನಂಬರ್ ಆ್ಯಂಡ್ 0. ಆಯಿತಾ? ಇದರಲ್ಲಿ 0 ಜೊತೆಗೆ ಪಾಸಿಟಿವ್ ನಂಬರ್ ಇರುತ್ತೆ, ನೆಗೆಟಿವ್ ನಂಬರ್ಸು ಇರುತ್ತೆ. ಈ ಥರ ಇದ್ದರೆ ಅದನ್ನು ಇಂಟೀಜರ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಪೂರ್ಣಾಂಕಗಳಲ್ಲಿ ಏನೇನಿರುತ್ತೆ? 0 ಇರುತ್ತೆ, ಪಾಸಿಟಿವ್ ನಂಬರ್ಸ್ ಇರುತ್ತೆ, ನೆಗೆಟಿವ್ ನಂಬರ್ಸ್ ಇರುತ್ತೆ. ಆಯಿತಾ? ಪೂರ್ಣಾಂಕಗಳು. ಇಂಟೀಜರ್ಸಲ್ಲಿ ಏನಿರುತ್ತೆ? 0 ಇರುತ್ತೆ, ಪಾಸಿಟಿವ್ ನಂಬರ್ಸು, ನೆಗೆಟಿವ್ ನಂಬರ್ಸ್ ಇರುತ್ತೆ. ಈ 3 ನೆನ್ಪಿಟ್ಕೊಂಡಿರ್ಬೇಕು. 0, ಪಾಸಿಟಿವ್ ನಂಬರ್ ಮತ್ತು ನೆಗೆಟಿವ್ ನಂಬರ್ಸು ಆ ಥರ ಇದ್ದರೆ ಅದನ್ನು ಇಂಟೀಜರ್ಸ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಪೂರ್ಣಾಂಕಗಳು ಅಂತ ಹೇಳ್ತೀವಿ. ಇಂಟೀಜರ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ಲು ಥರ್ಮೋಮೀಟರ್ ನೋಡಿ, ಅದು ನೆಗೆಟಿವಿಂದ ಪಾಸಿಟಿವ್ವರೆಗೂ ವೇರಿ ಆಗುತ್ತೆ. ನೋಡಿ, ಇದರಲ್ಲಿ ಎಷ್ಟು ಡಿಗ್ರಿ ತೋರಿಸ್ತಾ ಇದೆ? 34-35 ಡಿಗ್ರಿ ಏನೋ ತೋರಿಸ್ತಾ ಇದೆ. ಆಯಿತಾ? ಇದು ಪಾಸಿಟಿವ್ ನಂಬರ್, ಪ್ಲಸ್ 35 ಡಿಗ್ರಿ ತೋರಿಸ್ತಾ ಇದೆ. ಇವತ್ತು ನೋಡಿ, ಇವತ್ತಿನ ದಿನ ಬೇಸಿಗೆ ಕಾಲ ಟೆಂಪ್ರೇಚರು ಮಂಡ್ಯದಲ್ಲಿ 38 ಡಿಗ್ರಿ ತೋರಿಸ್ತಾ ಇದೆ, ಪ್ಲಸ್ 38 ಡಿಗ್ರಿ ಏನೋ ತೋರಿಸ್ತಾ ಇದೆ. ಅಷ್ಟು ಬಿಸಿಲಿದೆ. ಇದು ಪಾಸಿಟಿವ್ ನಂಬರ್ 38 ಅನ್ನೋದು. ಆಯಿತಾ? ಟೆಂಪ್ರೇಚರು ಫ್ರಿಜ್ಜಲ್ಲಿ ಇರುತ್ತಲ್ಲ, ರೆಫ್ರಿಜರೇಟರ್ ಅಥವಾ ಫ್ರಿಜ್ಜಲ್ಲಿ 0 ಇರುತ್ತೆ. ನೀರು ಐಸಾಗಿ ಕನ್ವರ್ಟ್ ಆಗುತ್ತಲ್ಲ, ಆ ಟೆಂಪ್ರೇಚರು 0 ಇರುತ್ತೆ. ಈ ಟೆಂಪ್ರೇಚರು 0 ಬಂದರೆ, ಈ 38 ಡಿಗ್ರಿ ಇದೆಯಲ್ಲ, ಈ ಟೆಂಪ್ರೇಚರ್ನ 0 ಬಂದರೆ ಬಕೆಟಲ್ಲೆಲ್ಲ ತುಂಬಿಟ್ಟಿರ್ತಲ್ಲ ನೀರು, ಅದೆಲ್ಲ ಐಸ್ ಆಗುತ್ತೆ. ಈ ವಿಡಿಯೋ ನೋಡಿ, ಯಾವ ರೀತಿ 0 ಡಿಗ್ರಿ ಟೆಂಪ್ರೇಚರಲ್ಲಿ ಅಥವಾ ಲೆಸ್ ದೆನ್ 0 ಡಿಗ್ರಿ ಟೆಂಪ್ರೇಚರಲ್ಲಿ ನೀರು ಐಸಾಗಿ ಕನ್ವರ್ಟ್ ಆಗ್ತಾ ಇದೆ ಅಂದ್ಬಿಟ್ಟು ಕಣ್ಮುಂದೆನೇ ತೋರಿಸ್ತಾ ಇದ್ದಾರೆ. ಇದು ನೋಡಿ. ಆಯಿತಾ? 0 ಡಿಗ್ರಿ ಟೆಂಪ್ರೇಚರಲ್ಲಿ ನೀರು ಐಸಾಗಿ ಕನ್ವರ್ಟ್ ಆಗುತ್ತೆ. ಇನ್ನು ಹಿಮಾಲಯ ಪರ್ವತ ಅಲ್ಲೆಲ್ಲ ಹೋದರೆ -10 ಡಿಗ್ರಿ, -20 ಡಿಗ್ರಿ, -30 ಡಿಗ್ರಿ ಅಂದ್ಬಿಟ್ಟು ನೆಗೆಟಿವ್ ಟೆಂಪ್ರೇಚರ್ ಹೊರಟಾಗುತ್ತೆ. ಇಲ್ಲೆಲ್ಲ ನಾವು ಪಾಸಿಟಿವ್ ನಂಬರು, 0, ನೆಗೆಟಿವ್ ನಂಬರ್ಸ್ ಎಲ್ಲ ಯೂಸ್ ಮಾಡ್ತೀವಿ ಒಂದು ಟೆಂಪ್ರೇಚರಲ್ಲಿ. ಸೆಕೆಂಡ್ ಒಂದು ನೋಡಿ, ಈ ಫಿಗರ್ ನೋಡಿ, ಇದು ಲಿಫ್ಟಲ್ಲಿ ಫ್ಲೋರ್ ಇರುತ್ತಲ್ಲ, ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸಲ್ಲೆಲ್ಲ 0 ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಇದೀವಿ ಅಂತ, ಭೂಮಿ ಅಂದರೆ ರೋಡ್ ಲೆವೆಲಲ್ಲಿ ಇದ್ದೀವಿ ಅಂತ. 0 ಅಂದರೆ ಗ್ರೌಂಡ್ ಫ್ಲೋರ್ ಅಂದರೆ ರೋಡ್ ಲೆವೆಲಲ್ಲಿ ಇದ್ದೀವಿ ಅಂತ. +1 ಅಂದರೆ ಫಸ್ಟ್ ಫ್ಲೋರು, +2 ಅಂದರೆ ಸೆಕೆಂಡ್ ಫ್ಲೋರು, +3 ಅಂದರೆ ಥರ್ಡ್ ಫ್ಲೋರಲ್ಲಿ ಇದ್ದೀವಿ ಅಂತ ಅರ್ಥ. ಅದೇ ರೀತಿ -1 ಇದೆ, ಗ್ರೌಂಡ್ಗಿಂತ ಕೆಳಗಡೆ ಇನ್ನೊಂದು ಬೇಸ್ಮೆಂಟ್ ಇದೆ, ಅದನ್ನು -1 ಅಂತ ಹೇಳ್ತೀವಿ. ಅದೇ ರೀತಿ -2, -3, ಕೆಲವೊಂದು ಸಲ -4 ಗಂಟೆನೂ ಇದೆ. ಬೆಂಗಳೂರಲ್ಲಿ MS ರಾಮಯ್ಯ ಬಿಲ್ಡಿಂಗಲ್ಲಿ -3ವರೆಗೂ ಇದೆ. ಅಂದರೆ ರೋಡ್ ಲೆವೆಲ್ ಇದೆಯಲ್ಲ, ರೋಡ್ ಲೆವೆಲ್ ಅಥವಾ ಭೂಮಿ ಮಟ್ಟಕ್ಕಿಂತ 3 ಫ್ಲೋರು ಭೂಮಿ ಒಳಗಡೆನೂ ಕಟ್ಟಿರ್ತಾರೆ. ಅದನ್ನು -1, -2, -3 ಅಂತ ಹೇಳ್ತೀವಿ. ನಾರ್ಮಲಾಗಿ ಸಾಮಾನ್ಯವಾಗಿ -1 ಮಾತ್ರ ಕಾಣಿಸುತ್ತೆ. ತುಂಬ ಏನಾರ ಡೆಪ್ತ್ ಅಂದರೆ ಭೂಮಿದು ಅದು ಎಲಿವೇಶನ್ ಡಿಫ್ರೆನ್ಸ್ ಇದೆ, -1, -2, -3 ಆ ರೀತಿ ಎಲ್ಲ ಹೋಗ್ತಾರೆ. ನೆಕ್ಸ್ಟ್ ಫಿಗರಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಭೂಮಿ ಮಟ್ಟ ಇರುತ್ತಲ್ಲ, ಅದನ್ನು 0 ಅಂತ ತೊಗೊಳ್ತೀವಿ. ಆಯಿತಾ? ಭೂಮಿ ಕೆಳಗಡೆ 1 ಮೀಟ್ರ್ ಹೋದರೆ -1 ಮೀಟ್ರ್ ಅಂತ ಹೇಳ್ತೀವಿ. ಭೂಮಿ ಕೆಳಗಡೆ -2 ಮೀಟ್ರ್ ಹೋದರೆ ಅದನ್ನು -2 ಮೀಟ್ರ್ ಅಂತ ಕರಿತೀವಿ. ಅದೇ ರೀತಿ -10 ಮೀಟರ್, -15 ಮೀಟರ್ ಆ ಥರ ಇರುತ್ತೆ. ಸ್ವಿಮ್ಮಿಂಗ್ ಪೂಲಲ್ಲಿ ನಾರ್ಮಲಾಗಿ -1ರಿಂದ -2, 12 ಅಡಿ ಅಥವಾ 15 ಅಡಿ, ಅಂದರೆ ಒಂದು 3 ಮೀಟ್ರಿಂದ ಒಂದು 5 ಮೀಟ್ರ್ವರೆಗೂ ಇರುತ್ತೆ ಸ್ವಿಮ್ಮಿಂಗ್ ಪೂಲಲ್ಲಿ. -1 ಮೀಟರ್, -2, -3, -4 ಅಂತ
ಇರುತ್ತೆ. ಪ್ರಪಂಚದಲ್ಲಿ ಸಮುದ್ರ ಮಟ್ಟ ಇರುತ್ತಲ್ಲ, ಆಲ್ ಓವರ್ ದ ವರ್ಲ್ಡ್, ಪೂರ್ತಿ ಪ್ರಪಂಚದಲ್ಲೇ ಸಮುದ್ರ ಮಟ್ಟ ಇದನ್ನಲ್ಲ, ಅದನ್ನು 0 ಲೆವೆಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದರಿಂದ ಭೂಮಿ ಏನಾರು 1 ಮೀಟರ್ ಹೈಟ್ ಇದ್ದರೆ 1 ಮೀಟರ್ ಅಂತ ತಗೊಳ್ತೀವಿ, 2 ಮೀಟರ್ ಹೈಟ್ ಇದ್ದರೆ 2 ಮೀಟರ್ ಅಂತ ತಗೊಳ್ತೀವಿ. ನೋಡಿ, ಭೂಮಿ ಮಟ್ಟದಿಂದ ಬೆಂಗಳೂರು ಸುಮಾರು 900 ಮೀಟರ್ ಹೈಟ್ ಇದೆ. ಕೆಲವೊಂದು ಕಡೆ 1 ಕಿಲೋಮೀಟರ್ 1000 ಮೀಟರ್ ಹೈಟ್ ಇದೆ ಬೆಂಗಳೂರು ಭೂಮಿ ಮಟ್ಟದಿಂದ. ಇದೆಲ್ಲ ಎಲ್ಲಿ ಗೊತ್ತಾಗುತ್ತೆ ಅಂದರೆ ರೈಲ್ವೆ ಸ್ಟೇಷನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದೇ ರೀತಿ ಮಂಡ್ಯ ರೈಲ್ವೆ ಪ್ಲಾಟ್ಫಾರ್ಮ್ ಸಮುದ್ರ ಮಟ್ಟದಿಂದ ಸುಮಾರು 668 ಮೀಟರ್ ಎತ್ತರದಲ್ಲಿದೆ. ಆಯಿತಾ? ಆ ಸಮುದ್ರ ಮಟ್ಟದಿಂದ ಮೇಲ್ಗಡೆ ಅಳತೆ ಆದರೆ ಪ್ಲಸ್ ಅಂತ ಇದು ಮಾಡ್ತೀವಿ. ಅದೇ ರೀತಿ ಸಮುದ್ರ ಮಟ್ಟದಿಂದ ಕೆಳಗಡೆ ನೀವೇನಾರು ಹೋಗ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಮೈನಿಂಗೋಸ್ಕರ ಹೋಗ್ತೀರಾ, ಆ ಥರ ಎಲ್ಲ ಹೋದಾಗ -10 ಮೀಟರ್, -20 ಮೀಟರ್, -1 ಕಿಲೋಮೀಟರ್ ಅಂದರೆ 1000 ಮೀಟರ್, ಆ ಥರ ಎಲ್ಲ ಕೆಳಗಡೆ ಹೋಗ್ತಾ ಇರ್ತಾರೆ. ಸಮುದ್ರ ಮಟ್ಟ 0, ಮೇಲ್ಗಡೆ ಹೋದರೆ ಪ್ಲಸ್, ಕೆಳಗಡೆ ಹೋದರೆ ಮೈನಸ್. ಇಲ್ಲೆಲ್ಲ ಇಂಟೀಜರ್ಸ್ ಎಲ್ಲ ಉಪಯೋಗಕ್ಕೆ ಬರುತ್ತೆ. ಫೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ವ್ಯಾಲ್ಯೂ. ಫೇಸ್ ವ್ಯಾಲ್ಯೂ ಅಂದರೆ ಕನ್ನಡದಲ್ಲಿ ಮುಖ ಬೆಲೆ, ಪ್ಲೇಸ್ ವ್ಯಾಲ್ಯೂ ಅಂದರೆ ಸ್ಥಾನ ಬೆಲೆ. ಫೇಸ್ ವ್ಯಾಲ್ಯೂದಲ್ಲಿ ಏನಿದೆ ಡೆಫಿನೇಷನು? ಆ್ಯಕ್ಚುಯಲ್ ವ್ಯಾಲ್ಯೂ ಆಫ್ ದ ಡಿಜಿಟ್. ಆ ನಂಬರಲ್ಲಿ ಏನು ತೋರಿಸ್ತಾ ಇರುತ್ತೆ ಆ ನಂಬರ್ನ ಫೇಸ್ ವ್ಯಾಲ್ಯೂ ಅಂತ ಹೇಳ್ತಾ ಇರುತ್ತೆ. ಏನು ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ನಂಬರ್ನ ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಆ್ಯಕ್ಚುಯಲ್ ಡಿಜಿಟ್ ನಂಬರ್, ಆ್ಯಕ್ಚುಯಲ್ ಡಿಜಿಟ್ದು ವ್ಯಾಲ್ಯೂನ ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಆಯಿತಾ? ನೆಕ್ಸ್ಟು ಪ್ಲೇಸ್ ವ್ಯಾಲ್ಯೂ ಅಂದರೆ ವ್ಯಾಲ್ಯೂ ಆಫ್ ದ ಡಿಜಿಟ್ ಅಕಾರ್ಡಿಂಗ್ ಟು ಇಟ್ಸ್ ಪೊಸಿಷನ್. ಆ ಪೊಸಿಷನ್ ನೋಡಿಕೊಂಡು ಅದ್ರ ಬೆಲೆ ಡಿಸೈಡ್ ಆಗುತ್ತೆ. ಕನ್ನಡದಲ್ಲಿ ಅದರ ಸ್ಥಾನ ನೋಡಿಕೊಂಡು ಅದರ ಬೆಲೆ ಡಿಸೈಡ್ ಆಗುತ್ತೆ. ಅದನ್ನು ಸ್ಥಾನ ಬೆಲೆ ಅಂತ ಹೇಳ್ತೀವಿ. ಫೇಸ್ ವ್ಯಾಲ್ಯೂ ಅಂದರೆ ಏನು ಡಿಸ್ಪ್ಲೇ ಆಗ್ತಾ ಇರುತ್ತೆ ಅದನ್ನು ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲು ನೋಡಿ, 724. ಫಸ್ಟು ಫೇಸ್ ವ್ಯಾಲ್ಯೂ ಹೇಳ್ತೀವಿ. ಫೇಸ್ ವ್ಯಾಲ್ಯೂ ಅಂದರೆ ಮುಖ ಬೆಲೆ. ನೋಡಿ, ಇದ್ರ ಮುಖ ನೋಡಿ, ಇದ್ರ ಮುಖ ನೋಡಿ. ಇದ್ರ ಮುಖದಲ್ಲಿ ಏನು ಡಿಸ್ಪ್ಲೇ ಆಗ್ತಾ ಇದೆ? 4 ಅಂತ ಡಿಸ್ಪ್ಲೇ ಆಗ್ತಾ ಇರುತ್ತೆ. 4 ಇಸ್ ದ ಫೇಸ್ ವ್ಯಾಲ್ಯೂ ಅಥವಾ ಮುಖ ಬೆಲೆ. ಆಯಿತಾ? ಅದಾದಮೇಲೆ ಇದ್ರದ್ದು ಫೇಸ್ ವ್ಯಾಲ್ಯೂ ಏನು? ಇದ್ರ ಫೇಸಲ್ಲಿ ಏನು ಡಿಸ್ಪ್ಲೇ ಆಗ್ತಾ ಇದೆ? ಇದ್ರ ಮುಖದಲ್ಲಿ ಏನು ಡಿಸ್ಪ್ಲೇ ಆಗ್ತಾ ಇದೆ? 2 ಡಿಸ್ಪ್ಲೇ ಆಗ್ತಾ ಇದೆ. ಆಯಿತಾ? 2 ಅನ್ನೋದು ಇದರ ಫೇಸ್ ವ್ಯಾಲ್ಯೂ, ಮುಖ ಬೆಲೆ. ಇದು ನೋಡಿ, ಇದ್ರ ಮುಖದಲ್ಲಿ ಏನು ಡಿಸ್ಪ್ಲೇ ಆಗ್ತಾ ಇದೆ? 7 ಅಂತ ಡಿಸ್ಪ್ಲೇ ಆಗ್ತಾ ಇದೆ. 7 ಅನ್ನೋದು ಇದರ ಫೇಸ್ ವ್ಯಾಲ್ಯೂ. ಆಯಿತಾ? ಮುಖ ಬೆಲೆ. 7 ಅನ್ನೋದು ಇದರ ಮುಖ ಬೆಲೆ. ಪ್ಲೇಸ್ ವ್ಯಾಲ್ಯೂ. ಪ್ಲೇಸ್ ವ್ಯಾಲ್ಯೂ ಅಂದರೆ ಸ್ಥಾನ. ಅದು ಯಾವ ಪೊಸಿಷನ್ ನಿಂತಿದೆ ಅದ್ರ ಪ್ರಕಾರ ಅದ್ರ ಬೆಲೆ ನಿರ್ಧಾರ ಆಗುತ್ತೆ. ಫೋರ್ದು ಪ್ಲೇಸ್ ವ್ಯಾಲ್ಯೂ. ಫೋರ್ದು ಪ್ಲೇಸ್ ವ್ಯಾಲ್ಯೂ 4. ಫೋರ್ದು ಪ್ಲೇಸ್ ವ್ಯಾಲ್ಯೂ ಅದ್ರ ಸ್ಥಾನ ಬೆಲೆ 4 ಆಗಿರುತ್ತೆ. ನೆಕ್ಸ್ಟ್ ನೋಡಿ, 2ದು ಪ್ಲೇಸ್ ವ್ಯಾಲ್ಯೂ. 2ದು ಪ್ಲೇಸ್ ವ್ಯಾಲ್ಯೂ 2 ಆಗಿರುತ್ತೆ. ಅದರಿಂದ ಎಷ್ಟು ಅಂಕಿ ಇರುತ್ತೆ ಅಷ್ಟು 0 ಹಾಕೊಳ್ಳಿ. ಇದ್ರ ಪ್ಲೇಸ್ ವ್ಯಾಲ್ಯೂ 20 ಆಗಿರುತ್ತೆ. ಸ್ಥಾನ ಬೆಲೆ 20 ಆಗಿರುತ್ತೆ. ಆ ನಂಬರ್ ಏನಿದೆ ಅದನ್ನು ಬರ್ಕೋಬೇಕು. ಅದರಿಂದ ಎಷ್ಟು ಅಂಕಿ ಇರುತ್ತೆ ಅಷ್ಟು ಅಂಕಿಗೆ 0 ಹಾಕೊಬನ್ನಿ. ಇದನ್ನು ಪ್ಲೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಇದ್ರ 2ದು ಪ್ಲೇಸ್ ವ್ಯಾಲ್ಯೂ 20 ಅಥವಾ ಸ್ಥಾನ ಬೆಲೆ 20. ಅದೇ ರೀತಿ ನಂಬರ್ 7. ನಂಬರ್ದು 7ದು ಪ್ಲೇಸ್ ವ್ಯಾಲ್ಯೂ. ಫಸ್ಟು 7 ಬರ್ಕೊಳ್ಳಿ. ಅದರಿಂದ ಎಷ್ಟು ಡಿಜಿಟ್ ಇದೆ ಅಷ್ಟಕ್ಕೂ 0 ಹಾಕಿ. 7ದು ಪ್ಲೇಸ್ ವ್ಯಾಲ್ಯೂ 700 ಆಗಿರುತ್ತೆ. 7ದು ಸ್ಥಾನ ಬೆಲೆ 700 ಆಗಿರುತ್ತೆ. ಈ ರೀತಿ ಸಿಂಪಲ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ, ಪ್ರೈಮ್ ನಂಬರ್ ಅಥವಾ ಕನ್ನಡದಲ್ಲಿ ಅವಿಭಾಜ್ಯ ಸಂಖ್ಯೆಗಳು. ಪ್ರೈಮ್ ನಂಬರ್ ಅಂದರೆ ಬ್ರಾಕೆಟಲ್ಲಿ ಒಂದೇ ವರ್ಡಲ್ಲಿ ಡೆಫಿನೇಷನ್ ಹಾಕಿದ್ದೀನಿ, ಅನ್ಡಿವೈಡೆಡ್ ನಂಬರ್ ಅಂತ. ಅನ್ಡಿವೈಡೆಡ್ ನಂಬರ್ ಅಂದರೆ ಇಟ್ ಕೆನಾಟ್ ಬಿ ಡಿವೈಡೆಡ್ ಫರ್ದರ್, ಇಟ್ ಕೆನಾಟ್ ಬಿ ಡಿವೈಡೆಡ್ ಬೈ ಎನಿ ಅದರ್ ನಂಬರ್ ಅಂತ ಹೇಳ್ಬೋದು. ಪ್ರೈಮ್ ನಂಬರ್ ಅಂದರೆ ಬೇರೆ ಅಂಕಿಯಿಂದ ಅದನ್ನು ಡಿವೈಡ್ ಮಾಡೋಕ್ಕಾಗಲ್ಲ, ಅದನ್ನು ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. ಫರ್ದರ್ ಡಿವೈಡ್ ಆಗಲ್ಲ, ಆ ನಂಬರ್ನೆಲ್ಲ ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಡೆಫಿನೇಷನ್ ಹೇಳ್ಬಿಡ್ತೀನಿ. ಅವಿಭಾಜ್ಯ ಸಂಖ್ಯೆ ಹೆಸರು ಹೇಳ್ತಾ ಇದೆ. ಅವಿಭಾಜ್ಯ ಸಂಖ್ಯೆ ಅಂದರೆ ಆ ಅಂಕಿನ ಭಾಗ ಮಾಡಲು ಸಾಧ್ಯವಿಲ್ಲ ಅಂತ. ಅವಿಭಾಜ್ಯ ಸಂಖ್ಯೆ ಅಂದ್ರೇನು ಅದೆಲ್ಲ ಇದೆ, ಆ ಕ್ವಶನಲ್ಲೇ ಮೀನಿಂಗ್ ಇದೆ, ಅದರ ಡೆಫಿನೇಷನ್ ಅಲ್ಲೇ ಇದೆ.
ಆ ಸಂಖ್ಯೆನ ಅವಿಭಾಜ್ಯ ಅಂದರೆ ಭಾಗ ಮಾಡಲು ಸಾಧ್ಯವಿಲ್ಲ ಆ ಸಂಖ್ಯೆನ ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ. ಪ್ರೈಮ್ ನಂಬರ್ ಅಂದರೆ ಅನ್ಡಿವೈಡೆಡ್ ನಂಬರ್. ಎ ನಂಬರ್ ಕೆನಾಟ್ ಬಿ ಡಿವೈಡೆಡ್ ಬೈ ಎನಿ ಅದರ್ ನಂಬರ್, ಅದನ್ನು ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, 2ನ ಫರ್ದರ್ ಡಿವೈಡ್ ಮಾಡೋಕ್ಕಾಗಲ್ಲ, 3 ಫರ್ದರ್ ಡಿವೈಡ್ ಮಾಡೋಕ್ಕಾಗಲ್ಲ, ಇದೆಲ್ಲ ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. 4 ನೋಡಿ, 4ನ 2 ಇಂದ ಡಿವೈಡ್ ಮಾಡ್ಬೋದು, 2 1s 2 2s, ಆಯಿತಾ? ದಿಸ್ ಇಸ್ ನಾಟ್ ಎ ಪ್ರೈಮ್ ನಂಬರ್. 5 ನೋಡಿ, ಇದು ಫರ್ದರ್ ಡಿವೈಡ್ ಮಾಡೋಕ್ಕಾಗಲ್ಲ, 5 ಈಸ್ ಎ ಪ್ರೈಮ್ ನಂಬರ್. 5 ಅನ್ನೋದು ಅವಿಭಾಜ್ಯ ಸಂಖ್ಯೆ, ಇದನ್ನು ಡಿವೈಡ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ನೋಡಿ, 6ನ 2 3s 6, ಇದನ್ನು ಡಿವೈಡ್ ಮಾಡ್ಬೋದು, ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ದಿಸ್ ಇಸ್ ನಾಟ್ ಎ ಪ್ರೈಮ್ ನಂಬರ್, ಆಯಿತಾ? ನಿಮಗೆ ಪ್ರೈಮ್ ನಂಬರ್ ಬಗ್ಗೆ ಇನ್ನೂ ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಅದೇ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಕೆಳಗಡೆ ಲಿಂಕ್ ಇದೆ ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ಪ್ರೈಮ್ ನಂಬರ್ ಬಗ್ಗೆ ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿ, ಟ್ವಿನ್ ಪ್ರೈಮ್ ನಂಬರ್. ಟ್ವಿನ್ ಪ್ರೈಮ್ ನಂಬರ್ ಅಂದರೆ ಯಾವುದಾದ್ರು ಎರಡು ಅವಿಭಾಜ್ಯ ಸಂಖ್ಯೆ ತಗೊಂಡ್ರೆ ಅದರ ಡಿಫ್ರೆನ್ಸು 2 ಇರುತ್ತೆ, ಅದನ್ನು ಟ್ವಿನ್ ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. ಇಫ್ ದ ಡಿಫರೆನ್ಸ್ ಬಿಟ್ವೀನ್ 2 ಪ್ರೈಮ್ ನಂಬರ್ ಈಸ್ 2, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಎ ಟ್ವಿನ್ ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಯಾವುದಾದ್ರು 2 ಪ್ರೈಮ್ ನಂಬರ್ ತೊಗೊಂಡ್ರೆ, ಅವಿಭಾಜ್ಯ ಸಂಖ್ಯೆ ತೊಗೊಂಡ್ರೆ ಅದ್ರ ವ್ಯತ್ಯಾಸ ಅವೆರಡನ್ನು ಮೈನಸ್ ಮಾಡಿದ್ರೆ 2 ಬರುತ್ತೆ. ಆ ಥರ ಇದ್ದರೆ ಅದನ್ನು ಅವಳಿ ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, 3 ಮತ್ತು 5, ಆಯಿತಾ? 5ರಿಂದ 3ನ ಮೈನಸ್ ಮಾಡಿದ್ರೆ ನಿಮಗೆ 2 ಬರುತ್ತೆ. ಇದನ್ನು ಅವಳಿ ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ ಅಥವಾ ಟ್ವಿನ್ ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. 5 ಮತ್ತು 7, ಆಯಿತಾ? 7ಇಂದ 5ನ ಮೈನಸ್ ಮಾಡಿದ್ರೆ 2 ರಿಮೈಂಡರ್ ಉಳ್ಕೊಳ್ಳುತ್ತೆ, ಇದನ್ನು ಟ್ವಿನ್ ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. ಅಥವಾ 11 ಮತ್ತು 13, ಆಯಿತಾ? ಇವೆರಡು ಡಿಫ್ರೆನ್ಸು 2 ಬರುತ್ತೆ, ಇದು ಇದರಿಂದ ಮೈನಸ್ ಮಾಡಿದ್ರೆ 2 ಬರುತ್ತೆ. ಈ ಥರ ನಂಬರ್ನೆಲ್ಲ ನಾವು ಟ್ವಿನ್ ಪ್ರೈಮ್ ನಂಬರ್ ಅಥವಾ ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ. ಕೋ ಪ್ರೈಮ್ ನಂಬರ್, ಕನ್ನಡದಲ್ಲಿ ಸಹ ಅವಿಭಾಜ್ಯ ಸಂಖ್ಯೆಗಳು. ಇದರಲ್ಲಿ ಯಾವ್ದಾರ 2 ನಂಬರ್ ತೊಗೊಳ್ಳಿ, ಯಾವ್ದಾರ 2 ನಂಬರ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯಾವ್ದಾದ್ರು 2 ಪ್ರೈಮ್ ನಂಬರ್ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ, ಯಾವ್ದಾದ್ರು 2 ನಂಬರ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ 2 ನಂಬರ್ ತೊಗೊಂಡು ಡಿವೈಡ್ ಮಾಡಿದ್ರೆ ಅದು 1ಇಂದ ಮಾತ್ರ ಡಿವೈಡ್ ಆಗಬೇಕು. ಆ ಥರ ಇದ್ದರೆ ಅದನ್ನು ಕೋ ಪ್ರೈಮ್ ನಂಬರ್ ಅಂತ ಹೇಳ್ತೀವಿ ಅಥವಾ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತಾ ಇದ್ದೀವಿ. ಇನ್ನೊಂದು ಸಲ ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ, ಯಾವ್ದಾರ 2 ಅಂಕಿಗಳು ತೊಗೊಳ್ಳಿ, ಯಾವ್ದಾದ್ರು 2 ನಂಬರ್ ತೊಗೊಳ್ಳಿ, ಯಾವ್ದಾದ್ರು 2 ಪ್ರೈಮ್ ನಂಬರ್ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ, ಯಾವ್ದಾದ್ರು 2 ಜನರಲ್ ಅಂಕಿಗಳು ತೊಗೊಳ್ಳಿ, ಆ ಅಂಕಿಗಳು 1ಇಂದ ಮಾತ್ರ ಡಿವೈಡ್ ಆಗಬೇಕು, 1 ಬಿಟ್ಟು ಬೇರೆ ಅಂಕಿಯಿಂದ ಡಿವೈಡ್ ಮಾಡೋಕ್ಕಾಗಲ್ಲ. ಆ ಥರ ಇದ್ದರೆ ಅದನ್ನು ಕೋ ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. 2 ಮತ್ತು 3 ತೊಗೊಳ್ಳಿ, ಇದು 1ಇಂದ ಮಾತ್ರ ಡಿವೈಡ್ ಆಗುತ್ತೆ, ಈ ಥರ ಇದ್ದರೆ ಇದನ್ನು ಕೋ ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. 3 ಮತ್ತು 4 ತೊಗೊಳ್ಳಿ, ಇದು ಅಷ್ಟೇ, ಇವೆರಡು ಅಂಕಿ 1ಇಂದ ಮಾತ್ರ ಡಿವೈಡ್ ಆಗುತ್ತೆ, ಈ ಥರ ಇದ್ದರೆ ಇದನ್ನು ಕೋ ಪ್ರೈಮ್ ನಂಬರ್ ಅಂತ ಹೇಳ್ತೀವಿ, ಸಹ ಅವಿಭಾಜ್ಯ ಸಂಖ್ಯೆಗಳು. ನೆಕ್ಸ್ಟ್ 7 ಮತ್ತು 9. 7 ಮತ್ತು 9 ನೋಡಿ, ಇದು ಅಷ್ಟೇ, 1 ಬಿಟ್ಟು ಬೇರೆ ಅಂಕಿಯಿಂದ ಡಿವೈಡ್ ಆಗಲ್ಲ, ಈ ಥರ ಇದ್ದರೆ ಇದನ್ನು ಸಹ ಅವಿಭಾಜ್ಯ ಸಂಖ್ಯೆಗಳು ಅಥವಾ ಕೋ ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇದು ಪ್ರೈಮ್ ನಂಬರ್ ಅಲ್ಲ, ಇದು ಪ್ರೈಮ್ ನಂಬರ್ ಅಲ್ಲ, ಇದು ಪ್ರೈಮ್ ನಂಬರ್ ಅಲ್ಲ. ಡೆಫಿನೇಷನ್ ಇರೋದೇ ಹಾಗೆ, ಯಾವುದಾದ್ರು 2 ನಂಬರ್ ತಗೊಳ್ಳಿ, ಆ 2 ನಂಬರು 1 ಬಿಟ್ಟು ಬೇರೆ ಅಂಕಿಯಿಂದ ಡಿವೈಡ್ ಆಗೋಕ್ಕೆ ಸಾಧ್ಯ ಇಲ್ಲ, ಡಿವೈಡ್ ಮಾಡೋಕ್ಕೆ ಆಗಲ್ಲ. ಆ ಥರ ಇದ್ದರೆ ಅದನ್ನು ಕೋ ಪ್ರೈಮ್ ನಂಬರ್ ಅಥವಾ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ. ಫಸ್ಟ್ ಚಾಪ್ಟರ್ ಇದೆಯಲ್ಲ, ನಂಬರ್ ಸಿಸ್ಟಮ್ ಅಥವಾ ಸಂಖ್ಯಾ ಪದ್ಧತಿ, ಇದರಲ್ಲಿ 3 ಇಂಪಾರ್ಟೆಂಟ್ ಫಾರ್ಮುಲಾ ಬರುತ್ತೆ. ಫಸ್ಟ್ ಒನ್ನು ನ್ಯಾಚುರಲ್ ನಂಬರ್ದು ಸಮ್ ಫೈಂಡ್ ಔಟ್ ಮಾಡೋಕ್ಕೆ, ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಫೈಂಡ್ ಔಟ್ ಮಾಡೋಕ್ಕೆ ಆ ಫಾರ್ಮುಲಾ ಯೂಸ್ ಮಾಡಿ, n × n+1 / 2. ಸೆಕೆಂಡ್ ಒನ್ನು ಆಡ್ ನ್ಯಾಚುರಲ್ ನಂಬರ್ದು ಸಮ್ ಫೈಂಡ್ ಔಟ್ ಮಾಡೋಕ್ಕೆ, ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಫೈಂಡ್ ಔಟ್ ಮಾಡೋದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡಿ, n × n ಅಥವಾ n². ನೆಕ್ಸ್ಟು ಈವನ್ ನ್ಯಾಚುರಲ್ ನಂಬರ್, ಸಮ ಅಥವಾ ಸರಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಫೈಂಡ್ ಔಟ್ ಮಾಡೋದಕ್ಕೆ n × n+1, n × n+1 ಈ ಫಾರ್ಮುಲಾ ಯೂಸ್ ಮಾಡಿ. ಇದೆಲ್ಲ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ವಿಡಿಯೋದಿಂದ ನಾನು ಈ ಚಾಪ್ಟರ್ ಮೇಲೆ 25 ಎಕ್ಸಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, 25 ಓಲ್ಡ್ ಕ್ವಶನ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತೀನಿ, ಆಯಿತಾ? ನಿಮ್ಗೆ ಏನೇ ಡೌಟ್ ಇದ್ದರೂ
ಕೆಳಗಡೆ ಕಾಮೆಂಟಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿ. ನಾನು ಅದೇ ರೀತಿ ವಿಡಿಯೋ ಮಾಡ್ತೀನಿ ಪ್ರತಿಯೊಬ್ಬರಿಗೂ. ಧನ್ಯವಾದಗಳು.